ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ನಾಳೆ 2 ಪಕ್ಷಗಳ ತಿರಂಗ ಯಾತ್ರೆ. ಸ್ಥಳ ಒಂದೇ, ದಿಕ್ಕು ಬೇರೆ ಬೇರೆ. ದಾಸ ಸಾಹಿತ್ಯ ಪರಿಚಯಿಸುವ ದಾರಿ ಬದಲಾಗಬೇಕು. ವಾಸುದೇವ ಅಗ್ನಿಹೋತ್ರಿ. ಗ್ರೇಟರ್ ಬೆಂಗಳೂರು ವಿರುದ್ಧ ಹೋರಾಟ. ವಾಟಾಳ್ ನಾಗರಾಜ್. ಭಾರತ ಸೈನಿಕರ ಪರವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಿರಂಗ ಯಾತ್ರೆ ನಡೆಯಲಿದೆ. 2 ಪಕ್ಷಗಳು ತಿರಂಗ ಯಾತ್ರೆ ನಡೆಸಲಿದ್ದು, ಆರಂಭವಾಗುವ ಸ್ಥಳ ಒಂದೇ ಕಡೆ, ಆದರೆ ಚಲಿಸುವ ಮಾರ್ಗ, ದಿಕ್ಕು ಬೇರೆ ಬೇರೆಯಾಗಿದೆ. ಭಾರತೀಯ ಜನತಾ ಪಕ್ಷ ಯಶವಂತಪುರ ನಗರ ಮಂಡಲದ ಆಶ್ರಯದಲ್ಲಿ ನಡೆಯಲಿರುವ ತಿರಂಗ ಯಾತ್ರೆ ಶಿರ್ಕೆಯಿಂದ ಬೆಳಗ್ಗೆ 7:30ಕ್ಕೆ ಆರಂಭವಾಗಿ ಮರಿಯಪ್ಪನ ಪಾಳ್ಯದವರೆಗೆ ಚಲಿಸಲಿದೆ. ಅದೇ ರೀತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ತಿರಂಗ ಯಾತ್ರೆಯು ಬೆಳಗ್ಗೆ 10 ಗಂಟೆಗೆ ಶಿರ್ಕೆಯಿಂದಲೇ ಆರಂಭವಾಗುತ್ತಿದ್ದು, ಅದು ಮೊದಲನೇ ಮುಖ್ಯ ರಸ್ತೆಯ ಮುಖಾಂತರ ಗಣೇಶ ದೇವಸ್ಥಾನದ ಆಟದ ಮೈದಾನ ತಲುಪಲಿದೆ. 2 ರಾಷ್ಟ್ರೀಯ ಪಕ್ಷಗಳ ತಿರಂಗ ಯಾತ್ರೆ ಒಂದೇ ದಿನ ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ಸಮಯಕ್ಕೆ ಆರಂಭವಾಗಿ ಬೇರೆ ಬೇರೆ ಸ್ಥಳ ತಲುಪಲಿದೆ. ಕನ್ನಡ ದಾಸ ಸಾಹಿತ್ಯ ಪರಂಪರೆಯನ್ನು ಜನಸಾಮಾನ್ಯರಿಗೆ ಪರಿಚಯಿಸುವ ಕೆಲಸವನ್ನು ಇನ್ನಷ್ಟು ಸರಳೀಕರಣ ಮಾಡಬೇಕೆಂದು ಸೇಡಂನ ದಾಸಧೇನು ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಅವರು ಅಭಿಪ್ರಾಯಪಟ್ಟರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಸ್ನೇಹಕೂಟ ಸಾಂಸ್ಕೃತಿಕ ವೇದಿಕೆಯು ಸೇಡಂನ ದಾಸಧೇನು ಟ್ರಸ್ಟ್ನ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ದಾಸ ಸಾಹಿತ್ಯವನ್ನು ಸಂವರ್ಧನೆಗೆ ಸೇವೆ ಸಲ್ಲಿಸುತ್ತಿರುವ ಲೇಖಕ, ವಿಜಯ ಕಾಲೇಜು ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಆರ್ ವಾದಿರಾಜು ಮತ್ತು ವಿ ಲಕ್ಷ್ಮೀ ದಂಪತಿಗೆ ದಾಸಶ್ರೇಷ್ಠ ದಂಪತಿ ಪ್ರಶಸ್ತಿ ಪ್ರದಾನ ಮತ್ತು ಸಾಹಿತಿ ಕೂಗಿ ಗಿರಿಯಪ್ಪನವರು ರಚಿಸಿರುವ ಕರುನಾಡ ದಾಸ ಸಾಹಿತಿಗಳು ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡುತ್ತಿದ್ದರು. ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ 13ನೇ ಶತಮಾನದಲ್ಲಿ ಆರಂಭಗೊಂಡ ಈ ಸಾಹಿತ್ಯ ಪ್ರಾಕಾರವು ಜಗತ್ತಿನ ಎಲ್ಲ ಭಾಷೆಗಳಿಗೂ ಮಿಗಿಲಾಗಿ ಭಾವಗೀತೆ, ಭಕ್ತಿಗೀತೆ, ಸಂಗೀತದ ಮೂಲಕ ಮೆರುಗು ನೀಡಿದೆ. ಹಾಗಾಗಿ ಈ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ತಿಳಿಸಿಕೊಡಲು ಶಾಲಾ ಕಾಲೇಜುಗಳಲ್ಲಿ ದಾಸ ಸಾಹಿತ್ಯ ಸಂಗೀತದ ಪರಿಚಯಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸುರೇಶ್ ಪಾಟೀಲರು ವಹಿಸಿ, ಡಾಕ್ಟರ್ ವಾದಿರಾಜರು ಕನ್ನಡ ಸಾಹಿತ್ಯ, ಸಂಘಟನೆ, ಭಾಷೆ, ವಿಮರ್ಶೆ, ಸಜ್ಜನ ಸ್ನೇಹಿತರ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹೃದಯಿ, ಸ್ನೇಹಮಯ ಮನಸ್ಸುಳ್ಳವರು ಎಂದರು. ವೇದಿಕೆಯಲ್ಲಿ ಡಾಕ್ಟರ್ ಆರ್ ವಾದಿರಾಜು ಅವರು ಅಭಿನಂದನೆ ಸ್ವೀಕರಿಸಿ, ತಮ್ಮ ಸಾಹಿತ್ಯ ಸಂಸ್ಕೃತಿ ಸಾಧನೆಗೆ ಸಹಾಯ, ಸಹಕಾರ, ಪ್ರೋತ್ಸಾಹ ನೀಡಿದ ತಂದೆ, ತಾಯಿ, ಗುರು, ಸ್ನೇಹಿತರನ್ನು ಸ್ಮರಿಸಿದರು. ವಿಜಯ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ.ಸಿ. ಶಿವರಾಮಯ್ಯನವರನ್ನು ಗೌರವಿಸಲಾಯಿತು. ಲೋಕಾರ್ಪಣೆಗೊಂಡ ಲೇಖಕ ಕೂಗಿ ಗಿರಿಯಪ್ಪ, ಖಜಾನೆ ಇಲಾಖೆಯ ಶ್ರೀಮತಿ ಸಿ. ಹೇಮಾವತಿ ಸಿಸಿರ, ಪ್ರಾಧ್ಯಾಪಕ ಡಾಕ್ಟರ್ ಚೌಡಯ್ಯ, ಗಾಯಕ ವೆಂಕಟರಾಮ್ ಭಾರತಿ ಉಪಸ್ಥಿತರಿದ್ದರು. ವಿಶೇಷ ಕವಿಗೋಷ್ಠಿಯ ಜೊತೆಗೆ ದಾಸ ವಿಜಯ ಸಮ್ಮಿಲನ, ಶ್ರೀಕೃಷ್ಣ ಭಜನಾ ಮಂಡಳಿ, ಶೃಂಗೇರಿ ನಿಲಯ ಭಜನಾ ಮಂಡಳಿ ಅವರ 10 ಕೀರ್ತನೆಗಳನ್ನು ಹಾಡಿ ರಂಜಿಸಿದರು. ಶ್ರೀಮತಿ ರಾಧಾ ಕೇಶವ ಅವರು ನಿರೂಪಣೆ ಮಾಡಿದರು. ಗ್ರೇಟರ್ ಬೆಂಗಳೂರು ವಿರುದ್ಧ ಹೋರಾಟ. ಬಿಬಿಎಂಪಿ ಚುನಾವಣೆ ಮಾಡಿ ಒಬ್ಬರೇ ಮೇಯರ್ ಸಾಕು, 3 ಮೇಯರ್ ಬೇಡ. ನಾಗರಿಕರಿಂದ ಹೋರಾಟ. ಬೆಂಗಳೂರು ಬಂದ್ ಮಾಡಲಾಗುವುದು. ಜೈಲಿಗೆ ಹೋಗಲು ಸಿದ್ಧ ಎಂದು ಮಾಜಿ ಶಾಸಕ, ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಗುಡುಗಿದರು. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ಅವರು ಗ್ರೇಟರ್ ಬೆಂಗಳೂರು ವಿರೋಧಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಗ್ರೇಟರ್ ಬೆಂಗಳೂರು ಕರ್ನಾಟಕ ಸರ್ಕಾರ ಹೊಸದಾಗಿ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಅದಕ್ಕೂ ಮುಂಚೆ ಬಿಬಿಎಂಪಿ ಮತ್ತು ನಗರಸಭೆ ಇತ್ತು. 1964 ಮತ್ತು 73ರಲ್ಲಿ ನಗರಸಭೆಯಲ್ಲಿ ನಾನು ಸದಸ್ಯನಾಗಿದ್ದೆ. ಗ್ರೇಟರ್ ಬೆಂಗಳೂರು ಬೇಕಾಗಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಂಭೀರವಾಗಿ ಚಿಂತನೆ ಮಾಡಬೇಕು. ಬೆಂಗಳೂರು ನಗರದ ನಾಗರಿಕರಿಗೆ ಅಪಶಕುನ, ಕೆಟ್ಟ ಸಂಸ್ಕೃತಿಗೆ ನಾಂದಿಯಾಗಿದೆ. ಚುನಾವಣೆ ಮುಂದೂಡಿಕೆ ಮಾಡುವ ತಂತ್ರವಾಗಿದೆ. ಗ್ರೇಟರ್ ಬೆಂಗಳೂರಿಂದ ಅನಾಹುತವಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿರುತ್ತಾರೆ. ಬಿಜೆಪಿ, ಕಾಂಗ್ರೆಸ್ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದರೂ ನಮಗೆ ಸಂಬಂಧವಿಲ್ಲ. ಸ್ಥಳೀಯ ಜನಪ್ರತಿನಿಧಿ ಇದ್ದರೆ ಅವರೇ ಸಮಸ್ಯೆಗಳನ್ನು ನೋಡುತ್ತಾರೆ. ಆದರೆ ಇವಾಗ ಸಮಸ್ಯೆ ಕೇಳುವವರಿಲ್ಲ. ಗುಂಡಿ ಬೆಂಗಳೂರು ಆಗಿದೆ. ಮೊದಲು ಗುಂಡಿ ಮುಚ್ಚುವ ಕೆಲಸವಾಗಬೇಕು. ಕನಕಪುರ, ರಾಮನಗರ, ಹಲವಾರು ಪ್ರದೇಶಗಳನ್ನು ಸೇರಿಸುವುದರಿಂದ ಪರಿಹಾರ ಸಾಧ್ಯವಿಲ್ಲ. ಮಹಾಪೌರರು ಒಬ್ಬರೇ ಇದ್ದರೆ, 3 ಮೇಯರ್ ಇದ್ದರೆ ಎತ್ತು ನೀರಿಗೆ ಎಳೆಯಿತು, ಕೋಣ ನೀರಿಗೆ ಎಳೆಯಿತು ಎಂಬಂತಾಗುತ್ತದೆ. ಗ್ರೇಟರ್ ಬೆಂಗಳೂರು ವಿರುದ್ಧ ಬೃಹತ್ ಸಾರ್ವಜನಿಕ ಚಳುವಳಿ ಮಾಡಲಾಗುವುದು. ನಾಡಪ್ರಭು ಕೆಂಪೇಗೌಡರ ಇತಿಹಾಸಕ್ಕೆ ಗ್ರೇಟರ್ ಬೆಂಗಳೂರು ಕೆಟ್ಟ ಸಂಪ್ರದಾಯ ಹಾದಿಕೊಟ್ಟಂತೆ ಆಗುತ್ತದೆ. ಬಿಬಿಎಂಪಿ ಚುನಾವಣೆ ಮಾಡಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿಲ್ಲ ಎಂದರೆ ಬೆಂಗಳೂರು ಬಂದ್ ಕರೆ ನೀಡಲಾಗುವುದು ಎಂದು ವಾಟಾಳ್ ನಾಗರಾಜ್ ಹೇಳಿದರು.